ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಲೆಕ್ಸಾಸ್ ಕಿಚನ್. ಇವತ್ತು ನಾವು ಸಮೋಸ ಮಾಡೋದನ್ನು ನೋಡೋಣ. ಇಲ್ಲಿ ನಾನು ಪೊಟೆಟೊ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ, ಯಾಕಂದರೆ ಲಟ್ಸೋದಕ್ಕೆ ಈಸಿ ಆಗುತ್ತೆ. ಈಗ ನಾವು ಇದಕ್ಕೆ ಫಿಲ್ಲಿಂಗ್ಸ್ ರೆಡಿ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು. ಅದಕ್ಕೆ ಕತ್ತರಿಸಿಟ್ಟ ಈರುಳ್ಳಿನ ಹಾಕ್ಕೊಳ್ಳಿ, ಜೊತೆಗೆ ಸ್ವಲ್ಪ ಅರಿಶಿಣ, ಖಾರದ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬಾಯ್ಲ್ ಮಾಡಿರೋ ಪೊಟ್ಯಾಟೊನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನಾನು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಗ ನಮ್ಮ ಫಿಲ್ಲಿಂಗ್ಸ್ ರೆಡಿ ಆಗಿದೆ. ಈ ಕಡೆ ಸಮೋಸ ಬೇಸ್ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಅದನ್ನು ಈ ಥರ ಒಂದು ಚಪಾತಿನ ಅರ್ಧ ಭಾಗ ಕಟ್ ಮಾಡಿಬಿಟ್ಟು ತ್ರಿಕೋನ ಆಕಾರಕ್ಕೆ ಅದನ್ನು ಚೆನ್ನಾಗಿ ಮಡಿಸ್ಕೊಳ್ಳಿ. ನಾನು ತೋರಿಸಿರೋ ಥರನೇ ಮಾಡ್ಕೊಳ್ಳಿ. ನಿಮ್ಮ ಹಿಟ್ಟು ಹದವಾಗಿದ್ದರೆ ಅದು ಅದಾಗೆ ಅಂಟ್ಕೊಳ್ಬಿಡುತ್ತೆ, ಇಲ್ಲ ಅಂದರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಜೋಡಿಸ್ಕೋಬೋದು. ಈಗ ನಮ್ಮ ಫಿಲ್ಲಿಂಗ್ಸ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕವರ್ ಮಾಡಿ ಎಣ್ಣೆಯಲ್ಲಿ ಕರೆದ್ರೆ ನಿಮ್ಮ ಸಮೋಸ ರೆಡಿ.